ಒಬ್ಬ ಮನುಷ್ಯ ಕತ್ತಲೆಯ ಕೋಣೆಯಲ್ಲಿ ವರ್ಷಗಳ ಕಾಲ ಬದುಕುತ್ತಿದ್ದ. ಹೊರಗೆ ಬೆಳಕು ಇದೆ ಎಂದು ಎಲ್ಲರೂ ಹೇಳುತ್ತಿದ್ದರು. ಆದರೆ ಅವನು ನಂಬಲಿಲ್ಲ. ಏಕೆಂದರೆ ಅವನು ಎಂದಿಗೂ ಬಾಗಿಲನ್ನು ತೆರೆಯಲೇ ಇರಲಿಲ್ಲ. ನಾವು ಕೂಡ ಹಾಗೆಯೇ ಬದುಕುತ್ತಿದ್ದೇವೆಯೇ? ಭಯ, ಕೋಪ, ಅಸೂಯೆ ಮತ್ತು ನಿರಾಶೆಯ ಕತ್ತಲೆಯೊಳಗೆ ಸಿಲುಕಿ ಬೆಳಕು ಇಲ್ಲ ಎಂದು ದೂರುತ್ತಿದ್ದೇವೆಯೇ? ಸಾವಿರಾರು ವರ್ಷಗಳ ಹಿಂದೆ ಬುದ್ಧ ಒಬ್ಬ ಯುವಕನಿಗೆ ಇದೇ ಪ್ರಶ್ನೆಗೆ ಉತ್ತರ ನೀಡಿದರು. ಈ ಕತೆ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಬಹುದು. ಮಗಧ ರಾಜ್ಯದಲ್ಲಿ ಸುದೀಪ ಎಂಬ ಯುವಕನಿದ್ದ. ಬಾಲ್ಯದಲ್ಲಿ ಅವನು ತನ್ನ ತಂದೆಯನ್ನು ಕಳೆದುಕೊಂಡ. ಸ್ವಲ್ಪ ವರ್ಷಗಳಲ್ಲೇ ತಾಯಿಯನ್ನು ಕಳೆದುಕೊಂಡ. ಜೀವನ ಅವನಿಗೆ ಅನ್ಯಾಯ ಮಾಡಿದೆ ಎಂದು ಅವನು ನಂಬಿದ್ದ. ಯಾರ ಮೇಲೂ ನಂಬಿಕೆ ಇರಲಿಲ್ಲ. ಯಾರಾದರೂ ಸಹಾಯ ಮಾಡಲು ಬಂದರೆ ಅವರಿಗೆ ಯಾವುದೋ ಸ್ವಾರ್ಥ ಇರಬೇಕು ಎಂದುಕೊಳ್ಳುತ್ತಿದ್ದ. ಅವನ ಮುಖದಲ್ಲಿ ನಗು ಮಾಯವಾಗಿತ್ತು. ಮನಸ್ಸಿನಲ್ಲಿ ಕತ್ತಲೆ ಮಾತ್ರ ಉಳಿದಿತ್ತು. ಒಂದು ದಿನ ಹಳ್ಳಿಯವರು ಹೇಳಿದರು, ಬುದ್ಧ ನಮ್ಮ ಊರಿಗೆ ಬಂದಿದ್ದಾರೆ. ಸುದೀಪನಿಗೆ ಆಸಕ್ತಿ ಇರಲಿಲ್ಲ. ಆದರೂ ಸ್ನೇಹಿತರ ಒತ್ತಾಯಕ್ಕೆ ಬುದ್ಧನನ್ನು ಭೇಟಿಯಾಗಲು ಹೋದ. ಬುದ್ಧ ಅವನ ಕಣ್ಣಿನೊಳಗೆ ನೋಡಿದರು. ನಿನ್ನ ಕಣ್ಣಿನಲ್ಲಿ ನೋವು ಕಾಣುತ್ತಿದೆ. ಸುದೀಪ ಕೋಪದಿಂದ ಹೇಳಿದ, ಜೀವನವೇ ಕತ್ತಲೆ, ಅದನ್ನು ಬೆಳಕು ಎಂದು ಹೇಳಬೇಡಿ. ಬುದ್ಧ ಶಾಂತವಾಗಿ ನಕ್ಕರು. ನಾಳೆ ಬೆಳಿಗ್ಗೆ ನನ್ನೊಂದಿಗೆ ಬಾ. ಮರುದಿನ ಬುದ್ಧ ಅವನನ್ನು ಒಂದು ದೊಡ್ಡ ಗುಹೆಯ ಬಳಿ ಕರೆದುಕೊಂಡು ಹೋದರು. ಗುಹೆಯೊಳಗೆ ಸಂಪೂರ್ಣ ಕತ್ತಲೆ. ಸುದೀಪ ಹೇಳಿದ, ಇಲ್ಲಿ ಏನೂ ಕಾಣುತ್ತಿಲ್ಲ. ಬುದ್ಧ ಒಂದು ಸಣ್ಣ ಎಣ್ಣೆಯ ದೀಪವನ್ನು ಹಚ್ಚಿದರು. ಆ ಪುಟ್ಟ ಜ್ಯೋತಿ ಗುಹೆಯ ಕತ್ತಲೆಯನ್ನು ನಿಧಾನವಾಗಿ ದೂರ ಮಾಡತೊಡಗಿತು. ಬುದ್ಧ ಕೇಳಿದರು, ಈ ಚಿಕ್ಕ ದೀಪ ಕತ್ತಲೆಯೊಂದಿಗೆ ಯುದ್ಧ ಮಾಡಿತೆ? ಇಲ್ಲ. ಹಾಗಾದರೆ ಕತ್ತಲೆ ಹೇಗೆ ಮಾಯವಾಯಿತು? ಸುದೀಪ ಮೌನವಾದ. ಬುದ್ಧ ಹೇಳಿದರು, ಕತ್ತಲೆಯನ್ನು ಓಡಿಸಲು ಹೋರಾಡಬೇಕಾಗಿಲ್ಲ, ಬೆಳಕನ್ನು ಹಚ್ಚಿದರೆ ಸಾಕು. ಅದೇ ರೀತಿ ದ್ವೇಷವನ್ನು ಪ್ರೀತಿಯಿಂದ, ಭಯವನ್ನು ಅರಿವಿನಿಂದ, ಅಜ್ಞಾನವನ್ನು ಜ್ಞಾನದಿಂದ, ನಿರಾಶೆಯನ್ನು ಆಶೆಯಿಂದ ಬದಲಾಯಿಸಬೇಕು. ಕತ್ತಲೆಯ ಬಗ್ಗೆ ದೂರು ಹೇಳುವುದರಿಂದ ಬೆಳಕು ಬರುವುದಿಲ್ಲ. ಆ ದಿನದಿಂದ ಸುದೀಪ ಪ್ರತಿದಿನ ಒಂದು ಒಳ್ಳೆಯ ಕೆಲಸ ಮಾಡಲು ಆರಂಭಿಸಿದ. ಒಬ್ಬ ವೃದ್ಧನಿಗೆ ಸಹಾಯ ಮಾಡಿದ. ಹಸಿದ ಮಗುವಿಗೆ ಊಟ ಕೊಟ್ಟ. ಪ್ರತಿ ಬೆಳಿಗ್ಗೆ ಧ್ಯಾನ ಮಾಡಿದ. ನಿಧಾನವಾಗಿ ಅವನ ಮನಸ್ಸಿನ ಕತ್ತಲೆ ಕಡಿಮೆಯಾಗತೊಡಗಿತು. ಅವನು ಅರಿತುಕೊಂಡ, ಜೀವನ ಬದಲಾಗಿರಲಿಲ್ಲ, ತನ್ನ ದೃಷ್ಟಿ ಬದಲಾಗಿತ್ತು. ಒಂದು ಸಂಜೆ ಬುದ್ಧ ಮತ್ತು ಸುದೀಪ ನದಿಯ ತೀರದಲ್ಲಿ ಕುಳಿತಿದ್ದರು. ಸೂರ್ಯ ಮುಳುಗುತ್ತಿದ್ದ. ಆಕಾಶದಲ್ಲಿ ಕತ್ತಲೆ ಆವರಿಸತೊಡಗಿತು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಸಾವಿರಾರು ನಕ್ಷತ್ರಗಳು ಮಿನುಗಿದವು. ಬುದ್ಧ ಹೇಳಿದರು, ಕತ್ತಲೆ ಬಂದಾಗ ನಕ್ಷತ್ರಗಳು ಕಾಣುತ್ತವೆ ಶೆಳು. ಜೀವನದ ಕಷ್ಟಗಳು ಬಂದಾಗ ನಮ್ಮ ಒಳಗಿನ ಶಕ್ತಿ ಹೊರಗೆ ಬರುತ್ತದೆ. ಕೆಲ ತಿಂಗಳ ನಂತರ ಹಳ್ಳಿಯಲ್ಲಿ ಭೀಕರ ಬೆಂಕಿ ಕಾಣಿಸಿಕೊಂಡಿತು. ಜನರೆಲ್ಲ ಭಯದಿಂದ ಓಡಿದರು. ಆದರೆ ಸುದೀಪ ಮಾತ್ರ ಮಕ್ಕಳನ್ನು ಮತ್ತು ವೃದ್ಧರನ್ನು ರಕ್ಷಿಸಲು ಮುಂದಾದ. ಹಳ್ಳಿಯವರು ಆಶ್ಚರ್ಯಪಟ್ಟರು. ಒಮ್ಮೆ ಭಯದಲ್ಲಿ ಬದುಕುತ್ತಿದ್ದ ಯುವಕ ಇಂದು ಇತರರಿಗೆ ಬೆಳಕಾಗಿದ್ದ. ಸುದೀಪ ಬುದ್ಧನಿಗೆ ನಮಸ್ಕರಿಸಿ ಹೇಳಿದ, ಭಗವಾನ್, ನನ್ನ ಜೀವನದಲ್ಲಿ ಬೆಳಕು ಬಂದಿದೆ. ಬುದ್ಧ ನಗುತ್ತಾ ಹೇಳಿದರು, ಬೆಳಕು ಹೊರಗಿನಿಂದ ಬಂದಿಲ್ಲ, ಅದು ಯಾವಾಗಲೂ ನಿನ್ನೊಳಗೇ ಇತ್ತು. ನೀನು ಅದನ್ನು ಕಂಡುಕೊಂಡೆ. ಇಂದು ನಮ್ಮ ಕತ್ತಲೆ ಬೇರೆ ರೂಪದಲ್ಲಿದೆ. ಆತಂಕ, ಒತ್ತಡ, ಹೋಲಿಕೆ, ಸೋಲಿನ ಭಯ. ಆದರೆ ಬುದ್ಧನ ಸಂದೇಶ ಒಂದೇ. ಕತ್ತಲೆಯನ್ನು ಶಪಿಸುವುದಕ್ಕಿಂತ ಒಂದು ದೀಪ ಹಚ್ಚು. ಒಂದು ಒಳ್ಳೆಯ ಆಲೋಚನೆ, ಒಂದು ಒಳ್ಳೆಯ ಕೆಲಸ, ಒಂದು ಒಳ್ಳೆಯ ಅಭ್ಯಾಸ, ಅಷ್ಟೇ ಸಾಕು. ನಿಮ್ಮ ಜೀವನದಲ್ಲಿ ಈಗ ಕತ್ತಲೆ ಇರಬಹುದು. ಆದರೆ ನೆನಪಿಡಿ, ಒಂದು ಸಣ್ಣ ದೀಪ 1000 ವರ್ಷಗಳ ಕತ್ತಲೆಯನ್ನು ದೂರ ಮಾಡಬಹುದು. ಹಾಗೆಯೇ ಒಂದು ಸರಿಯಾದ ನಿರ್ಧಾರ ನಿಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸಬಹುದು. ಇಂದು ನಿಮ್ಮೊಳಗಿನ ಬೆಳಕನ್ನು ಹಚ್ಚಿ ಬುದ್ಧ ಹೇಳಿದಂತೆ ನೀನೇ ನಿನ್ನ ದೀಪವಾಗು.
ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಬುದ್ಧನ ಮತ್ತೊಂದು ಜೀವನ ಬದಲಾಯಿಸುವ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.